ವಿಕ್ರಮಾದಿತ್ಯ ಹಾಗೂ ಬೇತಾಳ. ಪ್ರಸಂಗ 11. ಗುಣವಂತರು ಯಾರು? ವಿಕ್ರಮಾದಿತ್ಯನು ಮತ್ತೆ ಮರವನ್ನೇರಿ ಶವವನ್ನಿಳಿಸಿ ಹೆಗಲ ಮೇಲೆ ಹಾಕಿಕೊಂಡು ಮರದಿಂದಿಳಿದು ಮೌನವಾಗಿ ಸನ್ಯಾಸಿ ಇರುವವಲ್ಲಿಗೆ ಹೋಗತೊಡಗಿದನು. ಆಗ ಶವದಲ್ಲಿದ್ದ ಬೇತಾಳವು ಮತ್ತೊಂದು ಕಥೆಯನ್ನು ಹೇಳತೊಡಗಿತು. ರಾಜ, ನಿನಗೆ ಮತ್ತೊಂದು ಕಥೆಯನ್ನು ಹೇಳುವೆನು, ಕೇಳು. ರಾಜ, ಶೃಂಗಗಿರಿ ಎಂಬ ನಗರದಲ್ಲಿ ಚಂದ್ರಶೇಖರ ಗುಪ್ತನೆಂಬ ಓರ್ವ ವೈಶ್ಯನಿದ್ದನು. ಅವನಿಗೆ ರತ್ನಮಂಜರಿ ಎಂಬ ಒಬ್ಬ ಚೆಲುವೆಯಾದ ಮಗಳಿದ್ದಳು. ಅವಳು ಯುಕ್ತ ವಯಸ್ಸಿಗೆ ಬರಲು ಚಂದ್ರಶೇಖರ ಗುಪ್ತನು ಅವಳಿಗೆ ಮದುವೆ ಮಾಡಲು ಬಯಸಿ ವರನನ್ನು ಹುಡುಕತೊಡಗಿದನು. ಆಗ ಅವನ ಓರ್ವ ಬಂಧು ರತ್ನಗುಪ್ತನೆಂಬ ಒಬ್ಬ ವೈಶ್ಯಕುಮಾರನನ್ನು ಅವನಿಗೆ ಪರಿಚಯಿಸಿ, ಅಗರ್ಭ ಶ್ರೀಮಂತನಾದ ಇವನು ನಿನ್ನ ಮಗಳಿಗೆ ತಕ್ಕ ವರ ಎಂದು ಹೇಳಿದನು. ಚಂದ್ರಶೇಖರ ಗುಪ್ತನು ಅವನೊಂದಿಗೆ ತನ್ನ ಮಗಳ ಮದುವೆಯ ನಿಶ್ಚಿತಾರ್ಥವನ್ನು ಏರ್ಪಡಿಸಿ 1 ತಿಂಗಳ ನಂತರ ಬರುವ ಶುಭ ಮುಹೂರ್ತದಲ್ಲಿ ಮದುವೆಯ ದಿನವನ್ನು ಗೊತ್ತುಪಡಿಸಿದನು. ಹೀಗಿರಲು ಒಂದು ದಿನ ರತ್ನಮಂಜರಿ ಒಬ್ಬಂಟಿಗಳಾಗಿ ತನ್ನ ಊರಿನಲ್ಲಿರುವ ದೇವಾಲಯಕ್ಕೆ ಪೂಜೆಗಾಗಿ ಹೊರಟಳು. ಆಗ ಅವಳಿಗೆ ದಾರಿಯಲ್ಲಿ ಅವಳೊಂದಿಗೆ ಓದಿದ ಅವಳ ಬಾಲ್ಯ ಸ್ನೇಹಿತ ರಾಜಶೇಖರ ಎಂಬುವವನು ಸಿಕ್ಕಿದನು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಅವರಿರುವರೂ ಮಕ್ಕಳಾಟಿಕೆಯ ವಯಸ್ಸಿನಲ್ಲಿ ಗಂಡ ಹೆಂಡತಿಯ ಆಟವನ್ನು ಆಡಿದ್ದರು. ಅದನ್ನು ಜ್ಞಾಪಿಸಿದ ರಾಜಶೇಖರ, ನಾವಿರುವರು ಈಗ ಪ್ರಾಪ್ತ ವಯಸ್ಸಿಗೆ ಬಂದಿದ್ದೇವೆ. ಬಾಲ್ಯ ಸ್ನೇಹಿತರಾದ ನಾವು ಈಗ ನಿಜವಾಗಿಯೂ ಮದುವೆಯಾಗೋಣ. ಸದಾ ನಿನ್ನ ನೆನಪಲ್ಲೇ ಬೆಳೆದ ನಾನು ನೀನು ಮದುವೆಗೆ ಒಪ್ಪದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದನು. ಅದನ್ನು ಕೇಳಿ ಗಾಬರಿಯಾದ ರತ್ನಮಂಜರಿ, ಮಿತ್ರ, ನನ್ನ ತಂದೆ ರತ್ನಗುಪ್ತನೆಂಬ ಶ್ರೀಮಂತ ವೈಶ್ಯಕುಮಾರನೊಂದಿಗೆ ನನ್ನ ಮದುವೆಯ ನಿಶ್ಚಿತಾರ್ಥವನ್ನು ಮಾಡಿದ್ದಾನೆ. ಅದರ ಪ್ರಕಾರ ನಾನು ಅವನನ್ನು ಮದುವೆಯಾಗಲೇಬೇಕು. ಆದರೂ ನನ್ನ ಮೇಲೆ ಪ್ರಾಣವನ್ನು ಇಟ್ಟುಕೊಂಡಿರುವ ನಿನಗೆ ನಿರಾಶೆಗೊಳಿಸಲಾರೆ. ಮದುವೆಯಾದ ಮೇಲೆ ನಾವಿಬ್ಬರೂ ರಹಸ್ಯವಾಗಿ ಸೇರೋಣ ಎಂದಳು. ಅದನ್ನು ಕೇಳಿದ ರಾಜಶೇಖರ, ಒಬ್ಬ ಪುರುಷ ಮುಟ್ಟಿ ಅಪವಿತ್ರಗೊಳಿಸಿದ ಸ್ತ್ರೀಯನ್ನು ಮತ್ತೆ ನಾನು ಮುಟ್ಟಲಾರೆ ಎಂದನು. ಅದನ್ನು ಕೇಳಿ ರತ್ನಮಂಜರಿ, ಗೆಳೆಯ, ಮದುವೆಯಾದ ಮೇಲೆ ನನ್ನ ಗಂಡನೊಂದಿಗೆ ಸೇರದೆ ನಿನ್ನನ್ನು ಬಂದು ಸೇರುತ್ತೇನೆ ಎಂದು ಆತನ ಕೈಯಲ್ಲಿ ಕೈಯಿಟ್ಟು ಹೇಳಿದಳು. ರಾಜಶೇಖರ ಅವಳ ಮಾತನ್ನು ನಂಬಿ ಅವಳನ್ನು ಕಳುಹಿಸಿಕೊಟ್ಟನು. ಇಟ್ಟುಕೊಂಡಿದ್ದ ಮುಹೂರ್ತದಲ್ಲಿ ರತ್ನಗುಪ್ತ ಮತ್ತು ರತ್ನಮಂಜರಿಯ ಮದುವೆಯಾಯಿತು. ಅಂದು ರಾತ್ರಿ ಅವರಿಬ್ಬರ ಶೋಭನವನ್ನೇರ್ಪಡಿಸಿ ಗಂಡು ಹೆಣ್ಣನ್ನು ಕೋಣೆಯಲ್ಲಿ ಬಿಟ್ಟರು. ರತ್ನಗುಪ್ತನು ಪತ್ನಿಯ ಕೈ ಹಿಡಿದುಕೊಳ್ಳಲು ಮುಂದೆ ಬಂದನು. ಆಗ ರತ್ನಮಂಜರಿ ಅವನಿಂದ ದೂರ ಸರಿದ, ಸ್ವಾಮಿ, ನಾನೊಂದು ಧರ್ಮ ಸಂಕಟದಲ್ಲಿ ಸಿಕ್ಕಿಕೊಂಡಿರುವೆ ಎಂದು ಅಳತೊಡಗಿದಳು. ರತ್ನಗುಪ್ತನು ಅವಳನ್ನು ಸಮಾಧಾನಪಡಿಸಿ, ನಿನ್ನ ಮನಸ್ಸಿನ ದುಗುಡವೇನೆಂದು ನನ್ನ ಬಳಿ ಹೇಳಿಕೊಂಡರೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬಹುದು ಎಂದನು. ಅದನ್ನು ಕೇಳಿ ರತ್ನಮಂಜರಿ, ನಮ್ಮ ಮದುವೆಯ ನಿಶ್ಚಿತಾರ್ಥ ಆದ ನಂತರ ನನಗೆ ನನ್ನ ಬಾಲ್ಯದ ಗೆಳೆಯ ರಾಜಶೇಖರ ಎಂಬುವವನು ಸಿಕ್ಕಿದನು. ಅವನು ಬಾಲ್ಯದಿಂದಲೂ ನನ್ನನ್ನು ಪ್ರೀತಿಸುತ್ತಿರುವನಂತೆ. ನನ್ನನ್ನು ಮದುವೆಯಾಗದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಿಳಿಸಿದ. ಅವನ ಪ್ರೀತಿಗೆ ಮಾರು ಹೋಗಿ ಮದುವೆಯಾದ ಮೇಲೆ ಮೊದಲು ಬಂದು ನಿನ್ನನ್ನು ಸೇರುವೆನೆಂದು ಮಾತು ಕೊಟ್ಟು ಬಂದಿದ್ದೇನೆ. ನನ್ನ ಮಾತನ್ನು ಉಳಿಸುವುದು ಬಿಡುವುದು ನಿಮ್ಮ ಕೈಯಲ್ಲಿದೆ ಎಂದು ಹೇಳಿ ಮತ್ತೆ ಅಳತೊಡಗಿದಳು. ರತ್ನಗುಪ್ತನು, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಮನುಷ್ಯನ ಧರ್ಮ. ನೀನು ನಿನ್ನಿಷ್ಟದಂತೆ ಹೋಗಿ ಬಾ. ದೇವರ ದಯೆ ಇದ್ದರೆ ನಿನಗೇನೂ ಆಗದೆ ಮರಳಿ ಬರುತ್ತೀಯ ಎಂದು ಹೇಳಿ ಹೆಂಡತಿಯನ್ನು ರಾಜಶೇಖರನ ಬಳಿಗೆ ಕಳುಹಿಸಿಕೊಟ್ಟನು. ಅವಳು ಅವನ ಪಾದಕ್ಕೆ ನಮಸ್ಕರಿಸಿ ರಾಜಶೇಖರನ ಮನೆಯ ಕಡೆಗೆ ಹೊರಟಳು. ದಾರಿಯಲ್ಲಿ ಅವಳನ್ನು ಒಬ್ಬ ಕಳ್ಳ ಅಡ್ಡ ಹಾಕಿ ಅವಳತ್ತ ನುಗ್ಗಿದ. ಆಗ ರತ್ನಮಂಜರಿ, ಎಲ್ಲವೋ ಕಳ್ಳ, ದೂರ ನಿಲ್ಲು. ನಿನಗೆ ಬೇಕಾಗಿರುವುದು ನನ್ನ ಒಡವೆಗಳು ತಾನೆ, ಅದನ್ನು ನಾನೇ ನಿನಗೆ ಕೊಡುತ್ತೇನೆ ಎಂದು ಹೇಳಿದಳು. ಅದನ್ನು ಕೇಳಿ ನಕ್ಕ ಕಳ್ಳ, ನನಗೆ ನಿನ್ನ ಒಡವೆಗಳು ಬೇಕಾಗಿಲ್ಲ, ಅದಕ್ಕಿಂತ ಬೆಲೆ ಬಾಳುವ ನೀನು ನನಗೆ ಬೇಕು ಎಂದನು. ಆಗ ರತ್ನಮಂಜರಿ ಅವನ ಬಳಿ ತನ್ನ ಕಥೆಯನ್ನು ಹೇಳಿಕೊಂಡು, ನನ್ನ ಪ್ರಿಯಕರನಿಗೆ ಮೊದಲು ಈ ದೇಹವನ್ನು ಅರ್ಪಿಸಿ ನಂತರ ನಿನ್ನ ಬಳಿಗೆ ಬರುತ್ತೇನೆ. ಆಗ ನೀನು ನಿನ್ನ ಬಯಕೆಯನ್ನು ತೀರಿಸಿಕೋ ಎಂದು ವಿನಂತಿಸಿಕೊಂಡಳು. ಕಳ್ಳನು, ಮಾತಿಗೆ ತಪ್ಪಿದರೆ ನಾನು ನಿನ್ನನ್ನು ಹುಡುಕಿಕೊಂಡು ನಿನ್ನ ಮನೆಗೆ ಬರುತ್ತೇನೆ, ಎಚ್ಚರ ಎಂದು ಹೇಳಿ ಅವಳನ್ನು ಕಳುಹಿಸಿಕೊಟ್ಟನು. ರತ್ನಮಂಜರಿ ಜಿಂಕೆಯಂತೆ ಓಡುತ್ತಾ ರಾಜಶೇಖರನ ಬಳಿಗೆ ಹೋಗಿ, ಗೆಳೆಯ, ನೀನು ಹೇಳಿದಂತೆ ಪವಿತ್ರಳಾಗಿ ಬಂದಿದ್ದೇನೆ. ನೀನು ನಿಶ್ಚಿಂತೆಯಿಂದ ನನ್ನನ್ನು ಸ್ವೀಕರಿಸಬಹುದು ಎಂದು ಹೇಳಿದಳು. ರಾಜಶೇಖರನು, ಸಹೋದರಿ, ಸಾಧ್ವಿಯಾದ ನಿನ್ನನ್ನು ಮುಟ್ಟಿದರೆ ನನಗೆ ನರಕ ಪ್ರಾಪ್ತಿಯಾಗುವುದು ಖಂಡಿತ.
ನಿನ್ನ ಸತ್ಯಸಂಧತೆಯನ್ನು ಪರೀಕ್ಷಿಸಲು ನಾನು ಆಗ ಹಾಗೆ ಹೇಳಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೇಳಿ ಆಕೆಯನ್ನು ವಾಪಸ್ಸು ಕಳುಹಿಸಿದನು. ಅವಳು ನೇರವಾಗಿ ಕಳ್ಳನ ಬಳಿಗೆ ಹೋಗಿ ನಡೆದ ಕಥೆಯನ್ನು ತಿಳಿಸಿ, ಇನ್ನು ನಿನ್ನ ಆಸೆಯನ್ನು ತೀರಿಸಿಕೊಳ್ಳಬಹುದು ಎಂದಳು. ಕಳ್ಳನು, ತಾಯಿ, ನಿನ್ನನ್ನು ಮುಟ್ಟಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನಿನ್ನ ಸತ್ಯಸಂಧತೆ ಎಂತಹದ್ದೆಂದು ತಿಳಿದುಕೊಳ್ಳಲು ಹಾಗೆ ಹೇಳಿದೆ. ನೀನು ನಿನ್ನ ಮನೆಗೆ ಹೋಗಿ ನಿನ್ನ ಗಂಡನೊಂದಿಗೆ ಸುಖವಾಗಿ ಬದುಕು ಎಂದು ಹೇಳಿ ಅವಳನ್ನು ಕಳುಹಿಸಿಕೊಟ್ಟನು. ರತ್ನಮಂಜರಿ ಇದೆಲ್ಲ ದೇವರ ದಯೆ ಎಂದುಕೊಂಡು ಗಂಡನ ಬಳಿಗೆ ಹೋಗಿ ನಡೆದದ್ದನ್ನು ಹೇಳಿದಳು. ರತ್ನಗುಪ್ತನು ಅವಳ ಮುಖವನ್ನು ನೋಡಿದನು. ಅಲ್ಲಿ ಯಾವ ಸುಳ್ಳು ಕಪಟವೂ ಕಾಣಿಸಲಿಲ್ಲ. ಇವಳು ಗಂಗೆಯಷ್ಟೇ ಪವಿತ್ರಳು ಅಂದುಕೊಂಡು ಅವಳೊಂದಿಗೆ ಆ ರಾತ್ರಿ ಸುಖದಿಂದ ಕಳೆದನು. ಬೇತಾಳವು ಕಥೆಯನ್ನು ಮುಗಿಸಿ, ರಾಜ, ರತ್ನಗುಪ್ತ, ರಾಜಶೇಖರ ಮತ್ತು ಕಳ್ಳರಲ್ಲಿ ಯಾರು ಅಧಿಕ ಗುಣವಂತರು ಎಂದು ಕೇಳಿತು. ಅದಕ್ಕೆ ವಿಕ್ರಮಾದಿತ್ಯ, ಸುಸಂಸ್ಕೃತರ ನಡುವೆ ಬೆಳೆದ ರತ್ನಗುಪ್ತ ಮತ್ತು ರಾಜಶೇಖರ ವಿಚಾರವಂತರು. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂದು ವಿವೇಚಿಸುವ ಶಕ್ತಿ ಅವರಲ್ಲಿದೆ. ಅವರು ಮಾಡಿದ ತ್ಯಾಗಕ್ಕಿಂತ ದಯಾಹೀನನಾದ ಕಳ್ಳನು ಮಾಡಿದ ತ್ಯಾಗ ದೊಡ್ಡದು. ಆದುದರಿಂದ ರತ್ನಗುಪ್ತ ಮತ್ತು ರಾಜಶೇಖರನಿಗಿಂತ ಕಳ್ಳನೇ ಹೆಚ್ಚು ಗುಣ ಸಂಪನ್ನನು ಎಂದು ಹೇಳಿ ಮಾತನ್ನು ನಿಲ್ಲಿಸಿದನು. ಕೂಡಲೇ ಬೇತಾಳವು ವಿಕ್ರಮಾದಿತ್ಯನ ಹೆಗಲಿನಿಂದ ಮೇಲಕ್ಕೆ ಹಾರಿ ಮರದ ಕೊಂಬೆಯಲ್ಲಿ ನೇತಾಡತೊಡಗಿತು. ಕಥೆಯು ಮುಂದಿನ ಪ್ರಸಂಗದಲ್ಲಿ ಮುಂದುವರಿಯುವುದು. ಈ ಕಥೆಗಳು ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ಕಥೆಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ.